ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಸೇವಾ ಪಾಕ್ಷಿಕ ಅಭಿಯಾನದ ಪ್ರಯುಕ್ತ ಇಂದು ಮಹಾಲಕ್ಷ್ಮಿ ಲೇಔಟ್ನ ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡಿನಲ್ಲಿ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರವನ್ನು ಮಾನ್ಯ ಕೇಂದ್ರ ರಾಜ್ಯ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಉದ್ಘಾಟಿಸಿದರು. ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಮಾತೃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಬಸವೇಶ್ವರ ನಗರ ಅಪೋಲೋ ಆಸ್ಪತ್ರೆ, ವೈಷ್ಣವಿ ಲಯನ್ಸ್ ಕ್ಲಬ್, ಮೋದಿ ಕಣ್ಣಿನ ಆಸ್ಪತ್ರೆ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶಿಬಿರವನ್ನು ನಡೆಸಲಾಯಿತು. ಇಲ್ಲಿ ವಿಶೇಷವಾಗಿ BP, ಡಯಾಬಿಟಿಸ್, ಲಿವರ್ ಫಂಕ್ಷನ್, ಥೈರಾಯ್ಡ್, ಮೂಳೆದಂತ, ಸ್ತ್ರೀರೋಗ ಇನ್ನಿತರ ಕಾಯಿಲೆಗಳ ಪರೀಕ್ಷೆ ಮಾಡಿ ಉಚಿತ ಔಷಧಿ ವಿತರಿಸಲಾಯಿತು. ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಕಾಯಿಲೆಯ ತಪಾಸಣೆ ನಡೆಸಿ ಸಲಹೆ ಮತ್ತು ಔಷಧಿ ನೀಡಲಾಯಿತು. ಕಣ್ಣಿನ ದೋಷ ಇರುವವರಿಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸುಮಾರು 2500ಕ್ಕೂ ಹೆಚ್ಚು ಜನ ಈ ಶಿಬಿರದಲ್ಲಿ ಪ್ರಯೋಜನವನ್ನು ಪಡೆದುಕೊಂಡರು. ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮಾತೃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಹೇಂದ್ರ ಅವರ ಶಾಸಕರ ಪುತ್ರರಾದ ಡಾಕ್ಟರ್ ಜಿ ಮಂಜುನಾಥ್ ಗೌಡ, ಡಾಕ್ಟರ್ ಜಿ ಸಂಜಯ್ ಗೌಡ, BBMPಯ ವೈದ್ಯಕೀಯ ಸಿಬ್ಬಂದಿ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಇನ್ನು ಶಿಬಿರದಲ್ಲಿ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ N ಜಯರಾಮಣ್ಣ, ಖಜಾಂಚಿ N ವೆಂಕಟೇಶ್, BJP ಮಂಡಲ ಅಧ್ಯಕ್ಷರಾದ HS ರಾಘವೇಂದ್ರ ಶೆಟ್ಟಿ, ವೆಂಕಟೇಶ್ ಮೂರ್ತಿ, ಮಂಜುನಾಥ್, N ವೆಂಕಟೇಶ್, ಡಾಕ್ಟರ್ ನಾಗೇಂದ್ರ ಮತ್ತು ಕಾರ್ಯಕರ್ತರು ಶಿಬಿರದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಸ್ವಯಂ ಸೇವೆಯನ್ನು ಸಲ್ಲಿಸಿದರು. ಸ್ವಲ್ಪ ಅಮ್ಮ ಕೂತ್ಕೊಳ್ಳಿ, ನೀವು ಕೂತ್ಕೊಂಬಿಡಿ. ಚೇರ್ ಇದೆಯಾ? ಚೇರ್ ಎತ್ಕೊಂಬಿಟ್ರಾ? ಸರಿ. ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸುಮಾರು 15 ವರ್ಷದಿಂದ ಕ್ಯಾಂಪ್ಗಳನ್ನ ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು ಕ್ಯಾಂಪು, ಕೊನೆ ಭಾನುವಾರ ಇಲ್ಲ ಮೂರನೇ ಭಾನುವಾರ ಕ್ಯಾಂಪು. ಈ ತಿಂಗಳು 1ನೇ ತಾರೀಕು ಒಂದಾಗಿದೆ. ಇವತ್ತು ಕೊನೆ ಭಾನುವಾರ ಒಂದು ಕ್ಯಾಂಪು JC ನಗರದ ಆತ್ರೇಯ ಸ್ಕೂಲಲ್ಲಿ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ, ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಸೇರಿ ಉಚಿತವಾದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಕಣ್ಣಾಪರೇಷನ್ ಆಗಬೇಕು ಕಣ್ಣಾಪರೇಷನ್ ಮಾಡಿಸ್ಕೊಡ್ತೇವೆ ಉಚಿತವಾಗಿ. ಯಾರಿಗೆ ಕನ್ನಡಕ ಬೇಕು ಕನ್ನಡಕವನ್ನು ಕೊಡ್ತೇವೆ. ಥೈರಾಯ್ಡ್ ಇರ್ತಕ್ಕಂಥ ಜೆಂಟ್ಸ್ ಇರ್ಬೋದು ಲೇಡೀಸ್ ಇರಬೇಕು, ಅವ್ರಿಗೆ ಚೆಕ್ ಮಾಡಿ ರಿಪೋರ್ಟ್ ಬಂದಾದಮೇಲೆ ಅವ್ರಿಗೆ ಏನು ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟಿನ್ಯೂಸ್ 1 ದಿನದ ಟ್ಯಾಬ್ಲೆಟ್ಸ್ ಎಲ್ಲ ಥೈರಾಯ್ಡ್ನವ್ರಿಗೆ ನಮ್ಮ ಕ್ಲಿನಿಕ್ಗಳಲ್ಲಿ ಏನು 8 ಕಡೆ ಇದೆ ನಮ್ಮ ಕ್ಷೇತ್ರದಲ್ಲಿ, ಅಲ್ಲಿ ನಾನೇ ಕೊಡಿಸ್ತೀನಿ ಥೈರಾಯ್ಡ್ ಟ್ಯಾಬ್ಲೆಟ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕ್ಯಾನ್ಸರ್ ಚೆಕಪ್ಪು ಇಲ್ಲಿ ನಡೀತಾ ಮಹಿಳೆಯರಿಗೆ ಕ್ಯಾನ್ಸರ್ ಚೆಕಪ್ ನಡೆಯುತ್ತೆ. ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಕ್ಕಂಥ ನಡೀತೇವೆ. ECG ವ್ಯವಸ್ಥೆ ಇದೆ. ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಕೊಡ್ತೇವೆ. ಮತ್ತು ಮೂಳೆಯ ಸಾಂದ್ರತೆ, ಮೂಳೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇಲ್ಲೇ ಚೆಕ್ ಮಾಡಿ ಅವ್ರಿಗೆ ಯಾವ ರೀತಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಅರ್ತಿ ಅವ್ರಿಗೆ ಎಷ್ಟು ದಿನಕ್ಕೆ ಟ್ಯಾಬ್ಲೆಟ್ ಬೇಕು ಟ್ಯಾಬ್ಲೆಟನ್ನು ಅಲ್ಲೇ ಕೊಡ್ತಕ್ಕಂಥದ್ದು ಮಾಡ್ತೇವೆ. ಇನ್ನು ಜನರಲ್ ಚೆಕಪ್ಪು ಯಾರಿಗೆ ಏನು ಜ್ವರ, ಮೈಕೈ ನೋವು, ಮೂಳೆ ನೋವಿದೆ ಅವ್ರಿಗೆಲ್ರಿಗೂ ಟ್ಯಾಬ್ಲೆಟು 8 ದಿನಕ್ಕೆ ಬೇಕು, 10 ದಿನಕ್ಕೆ ಡಾಕ್ಟರ್ ನಿರ್ಧಾರ ಮಾಡ್ತಾರೆ. ಇಲ್ಲಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪರಿಹಾರ ಸಿಗ್ತಕ್ಕಂಥ ಇದು ಒಂದು ಕ್ಯಾಂಪು. ಇದೆಲ್ಲ ನಮ್ಮ ಮುಖಂಡರುಗಳೇ ನಿಂತು ಒಂದೊಂದು ಭಾಗದಲ್ಲಿ ನಿಂತು ಈ ಕಾರ್ಯಕ್ರಮನ ಸುಮಾರು 2000 ಹೆಚ್ಚಿನ
ಜನ ಬರ್ತಾರೆ. ನಮ್ಮ ಕ್ಯಾಂಪ್ ಅಂದರೆ 1,500 2,500 ಜನ ಕ್ಯಾಂಪ್ಗೆ ಬಂದು ಹೋಗ್ತಾರೆ. ಬೆಳಿಗ್ಗೆ 7:30 ಪ್ರಾರಂಭ ಆಗಿದೆ. ಮಧ್ಯಾಹ್ನ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಜನ ಖಾಲಿ ಆಗೋರು ಕ್ಯಾಂಪ್ನ ನಡೀತೇವೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಯಾರೇ ಬಂದರೂ ಎಲ್ಲಿಂದ ಬಂದೆ ಅಂತ ಕೇಳೋದಿಲ್ಲ. ಇದು ಒಂದು ಸೇವೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಅವರ ಆಸೆ ಐತೆ, ಇದೊಂದು ಸೇವೆ ಅಂತಕ್ಕಂಥದ್ದು ತಿಳಿದು ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಕ್ಯಾಂಪನ್ನು ಅಳವಡಿಸಿದ್ದೀವಿ. ಇದು ಪ್ರತಿ ತಿಂಗಳು ನಾವು ಈಗಾಗಲೇ 18 ವರ್ಷದ ಕ್ಯಾಂಪನ್ನು ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ MP ಚುನಾವಣೆ ಬಂದಿರೋದು ಸ್ಟಾಪ್ ಆಗಿದೆ, ನಿಲ್ಲಿಸಿದ್ವಿ, ಮಾಡೋದಿಲ್ಲ. ಈಗ ಮತ್ತೆ ಶುರು ಮಾಡಿದ್ದೀವಿ. ಶಂಕರ ಮಠದಲ್ಲಿ ಇವಕ್ಕೆ ಒಂದು 3,000 ಜನ ಬಂದೋಗಿದ್ದಾರೆ. ಈಗಾಗಲೇ ಕಣ್ಣಿನ ಸಮಸ್ಯೆ ಇರೋದು, ಹೃದಯ ಸಮಸ್ಯೆ ಇರೋದು, ಹಾರ್ಟ್ BP ಶುಗರು, ಥೈರಾಯ್ಡು ಎಲ್ಲನೂ ಚೆಕ್ ಮಾಡಿಸಿದ್ವಿ. ಮೊದಲಿಂದ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಡೆಂಟಲ್ಲು ಒಂದು ಅಲ್ಲಿ 25,000 ರೂಪಾಯಿ ತೊಗೊಳ್ತಾ ಹೊರಗಡೆ ವರ್ಷ ಗೊತ್ತಾಯ್ತು ಒಂದು ಹೇಳ್ತಿದ್ವಿ. ಅವ್ರಿಗೆ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ, ತೆಗಿಲಿಕ್ಕಾಗಲಿ ಹಾಕ್ಲಿಕ್ಕಾಗಲಿ. ಅದನ್ನು ಯಾಕೆ ಅಳವಡಿಸಬಾರ್ದು ಅಂತ ಹೇಳಿ ಅದನ್ನು ಅಳವಡಿಸ್ಕೊಂಡ್ವಿ. ಸ್ಕಿನ್ ಸ್ಪೆಷಲಿಸ್ಟ್ ತುಂಬ ಕಾಸ್ಟ್ಲಿ, ಅವ್ರನ್ನೂ ಡಾಕ್ಟ್ರನ್ನ ಕರ್ಸ್ಕೊಂಡ್ವಿ. ಸರಿ, ಯಾರೇ ಸಮಸ್ಯೆ ಇದ್ದು ಬರಲಿ ಅಂತೇಳಿ ಪಾಂಪ್ಲೇಟ್ ಮಾಡಿ ಮನೆ ತಗೊಂಡೋಗಿ ಪಾಂಪ್ಲೇಟ್ನ ಕೊಟ್ಟು ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಆತ್ಮೀಯರೆಲ್ಲ ಹೋಗಿ ಮನೆ ಕೊಟ್ಟು ಬಂದಿದ್ದಾರೆ. ಭಾಳಷ್ಟು ಜನ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಕಣ್ಣಿನ ಆಪ್ರೇಷನ್ಗೆ 50 ಜನ ಕಣ್ಣಿನ ಆಪ್ರೇಷನ್ ಸಿಕ್ಕಿದ್ದಾರೆ. ಹಾಸ್ಪಿಟ್ಲಿಗೆ 30 ಜನ ಹೋಗಿದ್ದಾರೆ, 20 ಜನ ಇದ್ದಾರೆ. ಅದನ್ನು ಬಸ್ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ. ಮೋದಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಅವ್ರನ್ನ ನಾಳೆ ಆಪ್ರೇಷನ್ ಮಾಡಿಸಿ ನಾಡಿದ್ದು ಕರ್ಕೊಂಡ್ಬರೋ ವ್ಯವಸ್ಥೆ ಮೊದಲಿಂದ ಮಾಡಿದ್ವಿ. ಅದೇ ಥರ 50 ಸೆಟ್ ಮಾಡಿದ್ವಿ. 13ರಿಂದನೂ ಸಹ ನಾವು ಶುರು ಮಾಡಿರೋಂಥ ಅವಶ್ಯಕತೆ ಅಂತ ಇರುವಂಥವ್ರು ಭಾನುವಾರ ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೊಳ್ತೀವಿ. ಅದರಲ್ಲಿ BP ಶುಗರ್ ಟೆಸ್ಟ್ ಮಾಡೋದು, ಕರ್ನಾಟಕ ಕೊಡುವಂಥ ಕಾರ್ಯಕ್ರಮ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕಣ್ಣಿನ ಆಪರೇಷನ್ಗೆ ಹೋಗ್ತಾರೆ. ಪ್ರತಿ ಕ್ಯಾಂಪ್ನಲ್ಲೂ ಸಹ 30-40 ಜನ ಕ್ಯಾಂಪ್ಗೆ ಕಣ್ಣು ಆಪರೇಷನ್ಗೆ ಹೋಗುವಂಥದ್ದು. ಹಾರ್ಟ್ ಸಮಸ್ಯೆ ಇರೋರಿಗೆ, ಯಾರಿಗೆ BP ಕಾರ್ಡ್ ಇರುತ್ತೆ ಅವ್ರಿಗೆ ಜಯದೇವ್ ಹಾಸ್ಪಿಟಲ್ ಕಳಿಸಿ ಅವ್ರ ಟ್ರೀಟ್ಮೆಂಟ್ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದು ಮಾಡ್ತಾ ಇದ್ದಾರೆ. ಮತ್ತು ಮೂಳೆ ಸಾಂದ್ರತೆ ಬಗ್ಗೆ ನಮ್ಮ ಸರ್ಜನ್ ಡಾಕ್ಟರ್ ಮಹೇಂದ್ರ ಸರ್ ಬಂದಿದ್ದಾರೆ. ಅವ್ರ ಟೀಮೆಲ್ಲ ಬಂದಿದ್ದಾರೆ. ಆಮೇಲೆ ಈ ಸಲ ಚರ್ಮ ರೋಗ ತಜ್ಞರು ಸಹ ಈ ಸಲ ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಲಾಸ್ಟ್ 2-3 ಕ್ಯಾಂಪ್ನಲ್ಲಿ ಸುಮಾರು ಚರ್ಮ ರೋಗ ಇರುವಂಥವ್ರು ಒಂದಷ್ಟು ಕೇಳಿದ್ರು ಡಾಕ್ಟರ್ ಇಲ್ಲ ಅಂತ. ಈ ಸಲ ಅವ್ರನ್ನೂ ಸಹ ಒಂದು ರಕ್ತನ ಸಹ ಮಾಡಿರುವಂಥದ್ದು. ಹಾಗಾಗಿ ಈ ಸಲ ಆಮೇಲೆ ಶ್ರೀರೋಗ ತಜ್ಞರು ಬಂದಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ ಆಗ್ತಿದೆ. ಅಂದರೆ ಪ್ರತಿಯೊಂದು ನಮ್ಮ ಹೆಲ್ತ್ ವಿಷಯದಲ್ಲಿ ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಕಂಪ್ಲೀಟ್ ಒಂದು ಟೆಸ್ಟ್ ಮಾಡಬೇಕು. ಇಲ್ಲೆಲ್ಲ ಇರುವಂಥ ಜನರು ಮಿಡ್ಲ್ ಕ್ಲಾಸು, ತುಂಬ ಲೋ ಲೆವೆಲ್ ಜನ ಇರೋಂಥ ಒಂದು ಬಡಾವಣೆ ಇದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಯಾರು ತಗೊಂಡು ತೋರಿಸಲ್ಲ, ಎಲ್ಲ ಚೆನ್ನಾಗಿರ್ತೀವಿ ನಾವು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಾವು ಈ ಕ್ಯಾಂಪ್ನ ಇಲ್ಲೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತೀವಿ ಅಂದರೆ ಸುಮಾರು ಒಂದು 5-6 ಸಾವಿರ ಖರ್ಚಾಗುತ್ತೆ ಒಬ್ಬ ಪೇಷಂಟ್ಗೆ. ಅದನ್ನು ಉಚಿತವಾಗಿ ಸಿಗ್ತಾ ಇದೆ. ಆಮೇಲೆ BP ಶುಗರ್ ಇರೋವಂಥವ್ರಿಗೆ ಉಚಿತವಾಗಿ ಟ್ಯಾಬ್ಲೆಟ್ ಕೊಡುವಂಥ ಕಾರ್ಯಕ್ರಮ ಸಹ ನಾವು BJP ವತಿಯಿಂದಲೂ ಸಹ ಮತ್ತು ಹೆಲ್ತ್ ಕ್ಲಿನಿಕ್ ಏನು ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪ್ರತಿಯೊಂದು ವಾರ್ಡ್ ಒಂದು ಹೆಲ್ತ್ ಕ್ಲಿನಿಕ್ ಉಚಿತವಾಗಿ ಮಾಡಿದ್ವಿ. ಅಲ್ಲಿಂದ ಮೆಡಿಸಿನ್ ಸಹ ಬರ್ತಾಯಿದೆ. ಹಾಗಾಗಿ ಪ್ರತಿ ಕ್ಯಾಂಪ್ಗೆ ಒಂದು 2-3 ಸಾವಿರ ಜನ ಮಹಿಳೆಯರು ಆಗಲಿ ಪುರುಷರು ಆಗಲಿ ಬಂದು ಈ ಕ್ಯಾಂಪನ್ನು ಸದುಪಯೋಗ ಪಡಿಸ್ಕೊತಾರೆ. ತುಂಬ ಚೆನ್ನಾಗಿ ಆಗ್ತಿದೆ. ಇನ್ನೂ ಪ್ರತಿ ವಾರ್ಡ್ನಲ್ಲೂ ಸಹ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಇದೆ ನಮ್ಮದು.